मराठी और उर्दू टीचर्स की रिक्रूटमेंट को लेकर प्रोटेस्ट। बसवा कल्याण में मराठा और माइनॉरिटी कम्युनिटी के लोगों ने कर्नाटक सरकार से अपनी मांग को लेकर आवाज बुलंद की। बसवा कल्याण में मराठा और माइनॉरिटी कम्युनिटी के तरफ से कर्नाटक सरकार से मराठी और उर्दू टीचर्स की अलग से रिक्रूटमेंट नोटिफिकेशन जारी करने की अपील की गई है। कर्नाटक सरकार की तरफ से 15,000 टीचर्स की रिक्रूटमेंट के लिए नोटिफिकेशन जारी किया गया है। इस मौके पर कम्युनिटी रिप्रेजेंटेटिव्स ने कहा कि बिदर एक बॉर्डर डिस्ट्रिक्ट है, जहां महाराष्ट्र और तेलंगाना से लगे इलाकों में मराठी और उर्दू मीडियम में पढ़ने वाले स्टूडेंट्स की तादाद काफी ज्यादा है। उनका कहना है कि मराठी और उर्दू टीचर्स की कमी की वजह से स्टूडेंट्स को एजुकेशन हासिल करने में मुश्किलात का सामना करना पड़ रहा है। पहले भी रिक्रूटमेंट प्रोसेस में मराठी और उर्दू टीचर्स के लिए अलग नोटिफिकेशन नहीं होने की वजह से स्टूडेंट्स को परेशानी हुई है। इस सिलसिले में चीफ मिनिस्टर और एजुकेशन डिपार्टमेंट से अपील की गई है कि 15,000 टीचर पोस्ट्स की रिक्रूटमेंट में मराठी और उर्दू टीचर्स के लिए अलग से नोटिफिकेशन जारी किया जाए, ताकि बॉर्डर एरियाज के स्टूडेंट्स को उनकी जरूरत के मुताबिक बेहतर तालीम मिल सके। मेमोरेंडम में टीचर्स की कमी को दूर करने, स्टूडेंट्स के एजुकेशनल फ्यूचर को बेहतर बनाना, मराठी और उर्दू मीडियम स्कूल्स में जरूरी टीचर्स की अपॉइंटमेंट करने की मांग की गई है। कम्युनिटी रिप्रेजेंटेटिव्स ने कहा कि अगर मराठी और उर्दू टीचर्स की रिक्रूटमेंट अलग से की जाती है तो बसवा कल्याण और बिदर डिस्ट्रिक्ट के स्टूडेंट्स को इसका सीधा फायदा मिलेगा। नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। अब एडमिशन होगा सिर्फ ₹1 में। आज ही विजिट करें। मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकल्या। आज ही एडमिशन करें। स्काई सनशाइन स्कूल, स्टेप टुवर्ड्स बेटर फ्यूचर। एडमिशन्स आर ओपन। कर्नाटक राज्यದ ಬಸವ ಕಲ್ಯಾಣದಿಂದ ನಾನು ತಾತೇರಾವ್ ಪಾಟೀಲ್ ಮಾತಾಡೋದು। ಇವತ್ತಿನ ದಿವಸ ನಾವೊಂದು ಮುಖ್ಯಮಂತ್ರಿಗೆ ತಿಳಿಸುವ ಸಲುವಾಗಿ ರ್ಯಾಲಿ ಮುಖಾಂತರ ತಮಗೆ ತಾನು ಮಾತಾಡ್ತಾ ಇದ್ದೀನಿ। ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ತಾವು ಕನ್ನಡ ಮಾಧ್ಯಮದ 15,000 ಡಿ.ಎಡ್ ಬಿ.ಎಡ್ ಹುದ್ದೆಗಳು ನೇಮಕಾತಿ ಮಾಡಿ ತೆರವುಗೊಳಿಸಿ ಅಧಿಸೂಚನೆ ಹೊರಡಿಸಿದ್ದೀರಿ। ಕನ್ನಡ ಮಾಧ್ಯಮದ 15,000 ಹುದ್ದೆಗಳು ತಾವು ಕೊಟ್ಟಿದ್ದಕ್ಕೆ ನಮಗೆ ಸ್ವಾಗತ ಇದೆ, ವಿರೋಧೇನಿಲ್ಲ। ಅದಕ್ಕೆ ನಮ್ಮ ಇಲ್ಲಿ ಕರ್ನಾಟಕ ಗಡಿಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರ ಮತ್ತು ಉರ್ದು ಮಾಧ್ಯಮದ ಈ ಡಿ.ಎಡ್ ಬಿ.ಎಡ್ ಮಾಡಿದಂತ ಹುದ್ದೆಗಳಿಗೆ ತಾವು ಆದ್ಯತೆ ಕೊಟ್ಟಿಲ್ಲ, ಕಡಿಗಣಿಸಿದಿರಿ। ಯಾಕೆ ಮುಖ್ಯಮಂತ್ರಿಗಳೇ ಮತ್ತು ಶಿಕ್ಷಣ ಮಂತ್ರಿಗಳೇ ಯಾಕೆ ಕಡಿಗಣಿಸಿದಿರಿ? ನೀವೇನು ಎಲ್ಲಾ ಸ್ಕೂಲದಿಂದ ಶಾಲೆಯಿಂದ ತಾವು ರಿಪೋರ್ಟ್ ತಗೊಂಡಿಲ್ಲೇನು? ಯಾಕೆ ಮಾಡಿದ್ರಿ? ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಡಿಭಾಗದಲ್ಲಿ ಯಾವ ಸ್ಕೂಲದಲ್ಲಿ ಸುದ್ದ ಒಂದು ಸಂಖ್ಯೆ ಇಲ್ಲೇನು, ಒಂದು ತೆರವುಗೊಳಿಸಿದಂತ ಒಂದು ಸ್ಥಾನಗಳು ಇಲ್ಲೇನು? ಇದು ತಪ್ಪಿದೆ, ಸರಿ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ। ಈಗ ನಾವೊಂದು ಹೇಳ್ತೀನಿ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕನ್ನಡ ಮಾಧ್ಯಮದಲ್ಲಿ ಹಳ್ಳಿಗಳಲ್ಲಿ 10, 15, 8, 4 ಮಕ್ಕಳಿದ್ದಾರೆ। ಕನ್ನಡ ಮಾಧ್ಯಮ ಹೇಳ್ತೀನಿ, ಅಲ್ಲಿ 3-4 ಶಿಕ್ಷಕರಿದ್ದಾರೆ। ಅದೇ ಪ್ರಕಾರವಾಗಿ ಮರಾಠಿ ಮಾಧ್ಯಮದಲ್ಲಿ ಸುದ್ದ ಒಂದು ಸ್ಕೂಲದಲ್ಲಿ 10-20 ಮಕ್ಕಳಿದ್ದಾರೆ, 2-3-4 ಟೀಚರ್ಸ್ ಇದ್ದಾರೆ। ಸೇಮ್ ಇದೆ। ಉರ್ದು ಮಾಧ್ಯಮದಲ್ಲಿ ಅದೇ ಗತಿ ಇದೆ। ಮತ್ತೆ ಯಾಕೆ ರಿಪೋರ್ಟ್ ತಗೊಂಡ್ರಿ? ಹ್ಯಾಂಗ್ ರಿಪೋರ್ಟ್ ಕೊಟ್ಟರು? ಬಿಒ ಎಲ್ಲಾ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಹ್ಯಾಂಗ್ ರಾಂಗ್ ಕೊಟ್ಟರು? ನಿಮಗ ಕರ್ನಾಟಕ ರಾಜ್ಯ ಗಡಿ ಭಾಗದ ಎಲ್ಲ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಹ್ಯಾಂಗ್ ರಾಂಗ್ ಕೊಟ್ಟರು? ಏನ್ ಇದು ಬಿಒ ತಪ್ಪ? ಏನ್ ಜಿಲ್ಲಾಧಿಕಾರಿಗೆ ತಪ್ಪ? ಏನ್ ನಿಮ್ದಕ್ಕೂ ಉದ್ದೇಶಪೂರ್ವಕ ಮಾಡೋದು ತಪ್ಪ? ಅದಕ್ಕೆ ನಮ್ಮ ಜನರಿಗೆ ತಿಳಿತಾ ಇಲ್ಲ। ಅದಕ್ಕೆ ನಾನು ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ, ಇದು ಶುದ್ಧ ತಪ್ಪಿದೆ। ನೀವು ರಿಪೋರ್ಟ್ ತಗೊಂಡಿಲ್ಲ, ಇದು ಶುದ್ಧ ತಪ್ಪಿದೆ। ಅದಕ್ಕೆ ಒಂದು ಸ್ಥಾನ ಕೊಡಲಿಲ್ಲ ಅಂದ್ರೆ ಉರ್ದು ಬಹುಸಂಖ್ಯೆ ಇದೆ, ನೀವು ಒಂದು ಸ್ಥಾನ ಕೊಡ್ತಾ ಇಲ್ಲ ಅಂದ್ರೆ ಇದು ಉದ್ದೇಶಪೂರ್ವಕ ಇದೆ। ಮರಾಠಿ ಸಂಖ್ಯೆಯಲ್ಲಿ ಮರಾಠಿ ಭಾಷೆದ ಮಾಧ್ಯಮದಲ್ಲಿ ಎಲ್ಲಾ ಇದರಲ್ಲಿ ಎಲ್ಲಾ ವಿಷಯದ ಮೇಲೆ ಸ್ಥಾನಗಳು ತೆರವಿದೆ। ಈಗ ಸೈನ್ಸ್ ನೀವೇನು ಹೇಳ್ತೀರಿ? ಒಂದು ಸ್ಕೂಲದಲ್ಲಿ 3-4 ಶಿಕ್ಷಕರಿದ್ದಾರೆ ಅಂತ ಹೇಳ್ತೀರಿ। ಅಲ್ಲಿ ಹೈಸ್ಕೂಲ್ ಹೇಳ್ತೀನಿ ನಾನು, ಕನ್ನಡ ಮಾಧ್ಯಮದವರು ಹಿಂದಿ ಮಾಧ್ಯಮ ಕೆಲಸ ಬರ್ತೇನು, ಸೈನ್ಸ್ ಇದ್ದವರಿಗೆ ಮ್ಯಾಥ್ಸ್ ಬರ್ತೇನು, ಸೈನ್ಸ್ ಇದ್ದವರಿಗೆ ಸೋಷಿಯಲ್ ಸ್ಟಡಿ ಬರ್ತೇನು? ಅದಕ್ಕೆ ತಾವು ಇದನ್ನು ಪರಿಗಣಿಸಿ ತಾವು ಇದಕ್ಕೆ ತೆರವುಗೊಳಿಸಬೇಕಂತ ಹೇಳಿ ಅಧಿಸೂಚನೆ ಹೊರಡಿಸಬೇಕು। ಇವು
ಸ್ಥಾನಗಳು ನೀವು ತಿಳ್ಕೊಂಡು ಈ ಸ್ಥಾನಗಳು ಅಧಿಸೂಚನೆ ಹೊರಡಿಸಿ ತಾವು ಕೊಡಬೇಕಂತ ಹೇಳಿ ಈ ಬಸವ ಕಲ್ಯಾಣ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.